ವ್ಯಾಪಾರಿಗಳ ಹೊಟ್ಟೆ ಹೊಡೆಯುವುದು ಸರ್ಕಾರದ ಉದ್ದೇಶ ಅಲ್ಲ. ಆಪರೇಷನ್ ಫುಟ್ಪಾತ್ಗೆ ಸಚಿವ ಕೃಷ್ಣ ಬೈರೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ವ್ಯಾಪಾರಿಗಳ ಹೊಟ್ಟೆ ಹೊಡೆಯೋದು ಸರ್ಕಾರದ ಉದ್ದೇಶ ಅಲ್ಲ. ಆಪರೇಷನ್ ಫುಟ್ಪಾತ್ಗೆ ಸಚಿವ ಕೃಷ್ಣ ಬೈರೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇವಲ 20% ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಆತಂಕ ಪಡಬೇಡಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಯಾರು ಉಲ್ಲಂಘಿಸುವಂತಿಲ್ಲ. ಜನಸಾಮಾನ್ಯರ ಜೀವ ಉಳಿಸಲು ಫುಟ್ಪಾತ್ ಕ್ಲೀನ್ ಅನಿವಾರ್ಯ. ಫುಟ್ಪಾತ್ ಇಲ್ಲದೆ ರಸ್ತೆಗಿಳಿಯುವ ಜನರಿಗೆ ಅಪಘಾತದ ಅಪಾಯ ಇದೆ. ಹಾಗಾಗಿ ಈ ಒಂದು ಕ್ರಮವನ್ನ ಜರುಗಿಸಲೇಬೇಕಾಯಿತು. ಇನ್ನು ಕೇವಲ 20% ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಈ ಒಂದು ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ. ಇನ್ನು ಕೋರ್ಟ್ ಆದೇಶವನ್ನ ಯಾರು ಕೂಡ ಉಲ್ಲಂಘನೆ ಮಾಡಂಗಿಲ್ಲ ಅಂತ ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವ್ಯಾಪಾರ ಮಾಡ್ತಾ ಇದ್ದೀರಾ ಫುಟ್ಪಾತ್ ಮೇಲೆ ಅಂತ ಹೇಳಿದ್ರೆ ನಾವು ಕ್ಲಿಯರ್ ಮಾಡ್ತಾ ಇರೋದು ಬರೀ 20% ರಸ್ತೆಗಳು. ಇನ್ನೂ 80% ರಸ್ತೆ ಇದೆ. ಅಲ್ಲಿ ತಾವು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಬಹುದು. ಎಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾರೆ ಅಲ್ಲೇ ನೀವು ಅಡ್ಡ ಮಾಡಬೇಕು ಅಂತ ಹೇಳಿದ್ರೆ ಇದು ಸಾರ್ವಜನಿಕರ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಫಂಡಮೆಂಟಲ್ ರೈಟ್ ಅಂತ. ಆ ಫಂಡಮೆಂಟಲ್ ರೈಟ್ ಅನ್ನ ನೀವು ವೈಲೇಟ್ ಮಾಡಕ್ಕಾಗಲ್ಲ, ನಾನು ವೈಲೇಟ್ ಮಾಡಕ್ಕಾಗೋದಿಲ್ಲ. ಅದನ್ನ ಗೌರವಿಸಬೇಕಾಗುತ್ತೆ ನಾವೆಲ್ಲರೂ ಕೂಡ. ಹಾಗಾಗಿ ಇದು ಬೆಂಗಳೂರು ಚೆನ್ನಾಗಿರ್ಬೇಕು ಅಂತ, ಬೆಂಗಳೂರು ಸುಧಾರಣೆ ಆಗಬೇಕು ಅಂತ ನಾವು ಮಾಡ್ತಾ ಇರುವಂತಹ ಪ್ರಯತ್ನ. ಈ ಪ್ರಯತ್ನ ನೀವು ಸಹ ಕೈ ಜೋಡಿಸಬೇಕು. ನೀವು